ವೆಲಂಗಣಿ ಬೀಚ್ ಅಂದ್ರೇ ತುಂಬಾನೇ ಫೇಮಸ್ಸು. ಇನ್ನು ಬೀಚಲ್ಲಿ ಆಟ ಆಡೋದಂದ್ರೆ ಇನ್ನೂ ಇಷ್ಟ. ಮತ್ತೆ ಇನ್ನೊಂದು ಏನಂದ್ರೆ ಬೀಚ್ ಸೈಡು ಸನ್ರೈಸ್ ಆಗೋದನ್ನ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಅದಕ್ಕೆ ಬೆಳಗ್ಗೆ ಎದ್ದು ಬೀಚ್ ಸೈಡು ಸನ್ರೈಸ್ ಆಗೋ ದೃಶ್ಯನ ನೋಡಲೇಬೇಕಂತ ಬೀಚ್ಗೆ ಬಂದಿದ್ದೀವಿ. A few minutes later. ನಮ್ಲಕ್ಕು ಇನ್ನು ಸನ್ರೈಸ್ ಆಗಿರ್ಲಿಲ್ಲ. ಸರಿ ಏನ್ ಮಾಡೋದು ಅಂತ ಹಾಗೆ ಬೀಚ್ ಸುತ್ತಮುತ್ತ ಓಡಾಡ್ತಾ ಆ ರೋಮಾಂಚಕವಾದ ಗಾಳಿ ಸವಿತಾ ಇದ್ರೆ ಸ್ವರ್ಗ ಅಂತಾನೆ ಹೇಳ್ಬೋದು. ನೋಡಕ್ಕೆ 2 ಕಣ್ಣು ಸಾಕಾಗ್ತಾ ಇಲ್ಲ. ಸೂರ್ಯ ಉದಯ ಆಗ್ತಾನೆ ಅಂತ ನೋಡಿದ್ರೆ ಸೂರ್ಯ ಮೋಡಗಳಿಂದ ಮುಚ್ಚೋಗಿದ್ದ. ನೋಡಿ ಅಲ್ಲಿ ಕಾಣಿಸ್ತಿದ್ಯಾ ಮೋಡಗಳು. ಏನೇ ಆದ್ರೂ ಸೂರ್ಯ ಉದಯಿಸೋದನ್ನ ನೋಡ್ಲೇಬೇಕಂತ ಬೀಚ್ ದಡದಲ್ಲಿ ಕಾಯ್ತಾ ಇದ್ದೀವಿ. ಕಾಯೋದ್ರಲ್ಲೂ ಏನೋ ಒಂಥರ ಮಜಾ ಇದೆ. 1 hour later. ಹೆಂಗೋ ಸೂರ್ಯ ಉದಯಿಸ್ದ. ನನ್ಗಂತೂ ಫುಲ್ ಖುಷಿ ಆಗ್ತಿದೆ. ಇಷ್ಟೊತ್ತು ಕಾಯ್ದಿದ್ದಕ್ಕೂ ಸಾರ್ಥಕ ಆಯ್ತು. ಸರಿ ಬನ್ನಿ ಈಗ ಬೀಚ್ ವ್ಯೂ ನೋಡೋಣ. ಬೀಚ್ ಸುತ್ತಮುತ್ತ ಅಂತೂ ಏಕಾಂತವಾಗಿದೆ, ನಿಶ್ಶಬ್ದವಾಗಿ ತುಂಬ ಚೆನ್ನಾಗಿ ಕಾಣಿಸ್ತದೆ. ಸನ್ರೈಸ್ ನೋಡಾದ್ಮೇಲೆ ವೆಲಂಗಣಿಯಲ್ಲಿರೋ ಚರ್ಚಸ್ನ ಎಕ್ಸ್ಪ್ಲೋರ್ ಮಾಡಿದೆ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ವಿಡಿಯೋ ನೋಡದೇ ಇರೋರು ಡಿಸ್ಕ್ರಿಪ್ಷನ್ನ ಕ್ಲಿಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮಧ್ಯಾಹ್ನ ಎಲ್ಲ ಬೀಚಲ್ಲಿ ಆಟಾಡಿ ಈಗ ಶಾಪಿಂಗ್ ಕಾಂಪ್ಲೆಕ್ಸ್ ಹತ್ರ ಬಂದಿದ್ದೀವಿ. ಎಲ್ಲಿ ನೋಡಿದ್ರು ತುಂಬಾ ಶಾಪಿಂಗ್ ಮಾಡಕ್ಕೇನೆ ಇದೆ. ನೋಡೋದೆಲ್ಲ ಇಷ್ಟ ಆಗ್ತಿದೆ. ಎಲ್ಲರೂ ಶಾಪಿಂಗ್ ಮಾಡ್ಬೇಕು ಅನಿಸ್ತಿದೆ. ಸೊ ನೀವು ಬರಬೇಕಾದ್ರೆ ಫುಲ್ ದುಡ್ಡು ಇಟ್ಕೊಂಡ್ ಬನ್ನಿ ಕೈಯಲ್ಲಿ. ಎಲ್ಲನೂ ತಗೊಂಡು ಹೋಗ್ಬೋದು. ಆ್ಯಂಡ್ ಎಲ್ಲನೂ ಅಫೋರ್ಡಬಲ್ ರೇಟ್ ಇದೆ. ಯಾವುದು ಕೆಲವೊಂದು ಪ್ರಾಡಕ್ಟ್ ಮಾತ್ರ ಎಕ್ಸ್ಪೆನ್ಸಿವ್ ಇದೆ. ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸು ಅಫೋರ್ಡಬಲ್ ರೇಟೇ ಇದೆ. ಬೀಚ್ ಹತ್ರ ನೈಟಲ್ಲೆಲ್ಲ ಫುಲ್ ಶಾಪ್ಗಳಿದ್ವು. ಸೊ ಆಟಾಡೋ ಶಾಪ್ಗಳು, ಗೇಮ್ಸ್ ಶಾಪ್ಗಳು, ಮತ್ತು ಫಿಶ್ ಫ್ರೈ ಅಂಗಡಿಗಳು ತುಂಬ ಇದ್ದಾವೆ. ಸೊ ಈಗ ನೋಡೋಣ ಬನ್ನಿ. ಎಲ್ಲ ಬೀಚ್ ಸೈಡಲ್ಲಿ ಈ ರೀತಿ ಇರುತ್ತಾ ಅಂತ ಗೊತ್ತಿಲ್ಲ. ಅದನ್ನು ನಾವು ಹೋಗ್ತಾ ನೋಡೋಣ. ಈಗ ಈ ಬೀಚ್ ಸೈಡಲ್ಲಿ ಮೀನ್ ಅಂದ್ರೇ ಸ್ಪೆಷಲ್ಲು. ಅದರಲ್ಲಿ ಮೀನ್ ಫ್ರೈ ಅಂದರೆ ಇನ್ನೂ ಸ್ಪೆಷಲ್ಲು. ಇನ್ನು ವೆರೈಟೀಸ್ ಆಫ್ ಮೀನ್ ಫ್ರೈ, ಏಡಿ ಫ್ರೈ, ಪ್ರಾನ್ ಫ್ರೈ ಆರ್ಡರ್ ಮಾಡಿದ್ರೆ ಬಿಸಿಯಾಗಿ ಫ್ರೈ ಮಾಡಿಕೊಡ್ತಾರೆ. ಹಾಯಾಗಿ ಬೀಚ್ ಪಕ್ಕದಲ್ಲಿ ಕೂತ್ಕೊಂಡು ಬಿಸಿ ಮೀನ್ ಫ್ರೈ ತಿಂತಾ ಇದ್ರೆ ಸ್ವರ್ಗನೇ ಕಾಣ್ಬೋದು. ಏಡಿ ಫ್ರೈ ಇದೆಲ್ಲ ನೀವು ನೋಡ್ತಾ ಇರ್ಬೋದು. ವೆರೈಟೀಸ್ ಆಫ್ ಫಿಶ್ ಫ್ರೈಗಳಿದಾವೆ. ಇನ್ನು ನಾನ್ ವೆಜ್ ತಿನ್ನಲ್ಲ ಅನ್ನೋರಿಗೆ ಚಿಂತನೆ ಬೇಡ. ಒಂದೇ ಅಂಗಡಿಯಲ್ಲೇ ಎಲ್ಲ ಐಟಮ್ಗಳು ಸಿಗುತ್ತೆ. ಅಂದರೆ ಡ್ರೈ ಗೋಬಿ, ಬಿಸಿ ಬಜ್ಜಿ, ಪಾನಿಪುರಿ, ಮಸಾಲ ಪುರಿ ಟೇಸ್ಟ್ ವಾವ್ ಅಂತ ಹೇಳೋಷ್ಟಿಲ್ಲ ಅಂದರೂ ಬಿಸಿಯಾಗಿ ಚೆನ್ನಾಗಿತ್ತು. ಹಾಗೆ ಮುಂದೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಮುಂದೆ ನೋಡಿದ್ರು ಅಂಗಡಿ, ಹಿಂದೆ ನೋಡಿದ್ರು ಅಂಗಡಿ, ಪಕ್ಕದಲ್ಲಿ ತಿರುಗಿದ್ರು ಅಂಗಡಿ, ಎಲ್ಲೆಲ್ಲೂ ಅಂಗಡಿಗಳೇ ಇದ್ದಾವೆ. ಯಾರಿಗೆ ಇಷ್ಟ ಆಗಲ್ಲ ಬಜ್ಜಿ, ಬೋಂಡ, ಪಾನಿಪುರಿ, ಮಸಾಲ ಪುರಿ ಎಲ್ಲನೂ ಒಟ್ಟಿಗೆ ಮಾಡ್ತಿದ್ದಾರೆ. ಸೂಪರ್ ಆಗಿದೆ ಮಾತ್ರ ಟೇಸ್ಟು. ನೀವು ಬಂದಾಗ ನೀವು ಟ್ರೈ ಮಾಡ್ಬೋದು. ಬಲೂನ್ಸ್ ಗನ್ ಶೋ
ಅಂಗಡಿಗಳೇ ಇದೆ, ಇದಿಲ್ಲ ಅಂತ ಹೇಳೋಂಗೆ ಇಲ್ಲ, ಎಲ್ಲನೂ ಇದೆ. ಬನ್ನಿ ಹಾಗೆ ಮುಂದೆ ಹೋಗೋಣ. ಮುಂದೆ ಹೋಗ್ತಿರುವಾಗ ಕೆಲವೊಂದು ಅಂಗಡಿಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಒಂದು ಅಂಗಡಿಗೆ ವಿಸಿಟ್ ಮಾಡ್ತಿದ್ದೀನಿ. ಇಲ್ಲೊಂದು ಶಾಪ್ ಒಳಗಡೆ ಬಂದಿದ್ದೀನಿ. ಸೊ ಇಲ್ಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು. ಮೆನ್ಸ್ ವೇರ್ ಎಲ್ಲ 200 ಇಂದಾನೇ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಕಿಡ್ಸ್ ವೇರ್ ಹೇಳಬೇಡಿ 150 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಒಂದು ಕಡೆಯಿಂದ ನಾವು ಸ್ಟಾಕ್ಸ್ನ ನೋಡೋಣ. ಆ್ಯಂಡ್ ಲೇಡೀಸ್ಗೆ ಬಂದ್ಬಿಟ್ಟು ಪ್ಲಾಜೋಸ್ ಎಲ್ಲ ಇದೆ. ಪ್ಲಾಜೋಸು ಸ್ಟಾಕ್ಸ್ ಎಲ್ಲ ಲೈಕ್ ವೇಲ್ಸ್ ಸ್ಟಾಲ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ನೀವು ಬಂದಾಗ ಈ ಶಾಪ್ಗೆ ಖಂಡಿತ ಬನ್ನಿ. ನಾನು ಶಾಪ್ ಹೆಸರನ್ನ ಹೇಳ್ತೀನಿ ನಿಮಗೆ, ಬಂದು ಪರ್ಚೇಸ್ ಮಾಡಿ. ಎಲ್ಲನೂ ಅಫೋರ್ಡಬಲ್ ರೇಟ್ ಇದೆ. ಈ ಕಿಡ್ಸ್ ವೇರ್ ಎಲ್ಲ ನಿಮಗೆ 150 ಇಂದಾನೇ ಸ್ಟಾರ್ಟ್ ಆಗುತ್ತೆ. ಸೊ ಮೆನ್ಸ್ ವೇರು ಟೀ ಶರ್ಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕಲರ್ ವೆರೈಟೀಸ್ ಆಗಲಿ ಆ್ಯಂಡ್ ಪ್ರೈಸೂ ಅಫೋರ್ಡಬಲ್ ಆಗಿದೆ. ಟ್ರ್ಯಾಕ್ಸ್ ಇದೆ. ಸೊ ಲೇಡೀಸ್ ಪ್ಲಾಜೋಸ್ ಎಲ್ಲ ಇದೆ. ತುಂಬ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲನೂ ಇದೆ. ನೀವು ಬಂದು ಪರ್ಚೇಸ್ ಮಾಡಲೇಬೇಕು. ಸೊ ಆ್ಯಂಡ್ ಪ್ರಿಂಟೆಡ್ ಟಿ ಶರ್ಟ್ಸ್, ಪ್ರಿಂಟೆಡ್ ಕ್ಯಾಶುವಲ್ ಶರ್ಟ್ಸ್ ಕೂಡ ಇದೆ, ನೋಡ್ಬೋದು. சப்ஸ்கிரைப் ಇವರೆಲ್ಲ ತುಂಬಾ ಫ್ರೆಂಡ್ಲಿ ಇದ್ದಾರೆ. ನೀವು ಆರಾಮಾಗಿ ನಿಮ್ಮ ಟೈಮ್ ಸ್ಪೆಂಡ್ ಮಾಡಿಕೊಂಡು ಶಾಪಿಂಗ್ ಮಾಡಿಕೊಂಡು ಹೋಗ್ಬೋದು. ನಿಮ್ಗೆ ಯಾವ್ಯಾವ ಕಲೆಕ್ಷನ್ಸ್ ಬೇಕಾಗುತ್ತೆ ಎಲ್ಲ ಶಾಪ್ಸು. ನಾನು ಹೇಳಿದ್ನಲ್ಲ ಯಾವ ಅಂಗಡಿಗೆ ಹೋಗ್ಬೇಕಂತ ನನಗೆ ತುಂಬ ಕನ್ಫ್ಯೂಸ್ ಆಗ್ತದೆ. ಎಲ್ಲ ವೆರೈಟೀಸು ಇದೆ. ಸೊ ಕೆಲವೊಂದು ಅಂಗಡೀಸ್ ಒಳಗಡೆ ಮಾತ್ರನೇ ನಾನು ಹೋಗ್ತಿದ್ದೀನಿ. ಸೊ ಎಲ್ಲ ಶಾಪ್ಸ್ ಒಳಗಡೆ ಹೋಗ್ಬೋದು. ಮೆನ್ಸ್ ವೇರ್ ಕಲೆಕ್ಷನ್ಸು ತುಂಬ ಚೆನ್ನಾಗಿದ್ದಾವೆ. ನಾವಿಲ್ಲಿ ಬಂದಿದ್ದೀವಿ ಮಧುರಾ ಶಾಪಿಂಗ್ ಸೆಂಟರ್ಗೆ. ಸೊ ಈ ಒಂದು ಕಾಂಪ್ಲೆಕ್ಸ್ ಸೆಂಟರ್ಸ್ ಅಲ್ಲೇ ಬಂದ್ಬಿಟ್ಟು ಮಧುರಾ ಶಾಪಿಂಗ್ ಸೆಂಟರ್ ತುಂಬಾ ಫೇಮಸ್ ಅಂತೆ. ಸೊ ಈಗ ನಾವು ಈ ಶಾಪ್ ಒಳಗಡೆ ಹೋಗೋಣ. ಏನೇನಿದೆ, ಏನ್ ಫೇಮಸ್ ಅಂತ, ಫೇಮಸ್ ಏನಿದೆ ಈ ಶಾಪ್ ಒಳಗಡೆ ಅಂತ ನೋಡೋಣ ನಾವು. ಸೊ ಯಾವ್ಯಾವ ಪ್ರಾಡಕ್ಟ್ಸ್, ಎಲ್ಲ ಪ್ರಾಡಕ್ಟ್ಸ್, ಯಾವ ಪ್ರಾಡಕ್ಟ್ಸ್ ಮಿಸ್ ಇಲ್ಲ, ಎಲ್ಲ ಪ್ರಾಡಕ್ಟ್ಸ್ ಇಟ್ಟಿದ್ದಾರೆ ಅನ್ಸುತ್ತೆ. ಸೊ ಒಳಗಡೆ ಹೋಗೋಣ ಈಗ. ಸೊ ಈಗ ಶಾಪ್ ಒಳಗಡೆ ಹೋಗ್ತಾನೆ ಕಿಡ್ಸ್ಗೆ ಅಟ್ರಾಕ್ಟಿವ್ ಆಗಿರುವಂತಹ ಪ್ರಾಡಕ್ಟ್ಸ್ ಇದೆ. ಸೊ ಮಕ್ಕಳ ಆಟ ಸಾಮಾನುಗಳೇ ಇಲ್ಲಿ ತುಂಬಾ ಇದೆ. ಸೊ ಒಂದೊಂದನ್ನು ತುಂಬಾ ಅಟ್ರಾಕ್ಟಿವ್
ಸೊ ಈಗ ನಾವು ಕಡಲೆಪುರಿ ಶಾಪ್ ಒಳಗಡೆ ಬಂದಿದ್ದೀವಿ. ಫೇಮಸ್ ಬನಾನಾ ಚಿಪ್ಸ್, ಸ್ವೀಟ್ಸು ಆ್ಯಂಡ್ ಕಡಲೆಪುರಿ. ಆ್ಯಂಡ್ ವೆರೈಟೀಸ್ ಆಫ್ ಹಲ್ವಾಸ್ ಇದೆ. ಎಲ್ಲ ಶಾಪ್ಗಳಲ್ಲಿ ವೆಲಂಕಣಿ ಮಾತನ್ನ ಇಟ್ಟೇ ಇಟ್ಟಿರ್ತಾರೆ. ಸೊ ಇಲ್ಲಿರೋರು ನಂಬಿಕೆ ಮತ್ತೆ ಇಲ್ಲಿರೋರು ಭಕ್ತಿ ಅದು.